ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸು. ಲಿಂಗವೇ 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 ಎಂದೊಮ್ಮೆ ಕಪಿಲಶುದ್ಧ ಮಲ್ಲಿಕಾರ್ಜುನ ಲಿಂಗವಾಗು ಮನವೇ ಲಿಂಗವಾಗು ಮನವೇ. ರಾತ್ರಿ ಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಶಿವಶರಣರನ್ನು ಸದಾಕಾಲ ಸ್ಮರಣೆ ಮಾಡಿ ಈ ಒಂದು ಬುಧವಾರಪೇಟೆಯ ಆರಾಧ್ಯ ದೈವ ಈಶ್ವರ ದೇವರನ್ನು ಮನವಾರ ಧ್ಯಾನಿಸಿ ಇಂಥ ಒಂದು ಬುಧವಾರಪೇಟೆಯಲ್ಲಿ ನಡೆದಿರ್ತಕ್ಕಂಥ ಅಹೋರಾತ್ರಿ ಶಿವರಾತ್ರಿ ಜಾಗರಣ ಮಹೋತ್ಸವ ಇಂತಹ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಡೆ ಕುಳಿತು ನಮ್ಮ ಬಾಣದವರೇ, ಈ ಕಡೆ ಕುಳಿತಿರ್ತಕ್ಕಂಥ ನಮ್ಮ ಗುಡಿ ಸಾಗರವರೇ, ಈ ಕಡೆ ಕುಂತವರೆಲ್ಲರೂ, ಈ ಕಡೆ ಕುಂತವರೆಲ್ಲರೂ, ಹಿಂದ್ಗಡೆ ಕುಳಿತಿರ್ತಕ್ಕಂಥ ಭಾಳ ದೊಡ್ಡ ನಮ್ಮ ಜಂಬಿಯವ್ರ ಮೊದಲು ಮಾಡ್ಕೊಂಡಿಲ್ಲರು, ಮುಂದ್ಗಡೆ ಫೋಟೋ ತೆಗೆದಿರ್ತಾರಲ್ಲ ನಮ್ಮ ರೋಡ್ರ ಮೊದಲು ಮಾಡ್ಕೊಂಡಿಲ್ಲರು, ಎಲ್ಲರಿಗೂ ಕೂಡ ಶರಣಗಳನ್ನು ಹೇಳಿ ಮತ್ತು ಎಲ್ಲರಿಗೂ 2 ನಿಮಿಷ 1 ನಿಮಿಷ ಬಂದಿತ್ತು. ನಮಗೆಲ್ಲಿ ಅರ್ಧ ನಿಮಿಷ ಕೊಟ್ಟಾರ ಅಂತ ಮಾಡಿದ್ವಿ. ನಮ್ಮ ಫುಲ್ ಟೈಮ್ ಅಂತ ಫುಲ್ ಟೈಮ್ ನಮ್ಮದೇ ಅಂತ್ರಿ. ಆದರೂ ಕೂಡ ನನಗೆ ಅವಸರ ಇತ್ತು ಹೋಗತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಮಹಾಶಿವರಾತ್ರಿ ಆಗಿರೋದರಿಂದ ಮಠದಲ್ಲಿ ಎಡೆಬಿಡದಿರ್ತಕ್ಕಂಥ ಕಾರ್ಯಕ್ರಮಗಳ ಒತ್ತಡ, ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ ನನಗೆ ಹಿಂಗೆ ಅನ್ಸಾಕತ್ತದಲ್ಲ, ನಮ್ಮ ಮಠದಾಗಿದ್ದು ನಮ್ಮ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಎಷ್ಟು ಖುಷಿ ಸಿಗ್ತಿತ್ತ ಇಲ್ಲ ಗೊತ್ತಿಲ್ಲ. ಆದರೆ ಬುಧವಾರಪೇಟೆ ಈ ಒಂದು ಅಹೋರಾತ್ರಿ ಜಾಗರಣ ಮಹೋತ್ಸವಕ್ಕೆ ಭಾಗವಹಿಸಿದ್ದು ಇನ್ನೂ ಖುಷಿಯನ್ನು ತಂದುಕೊಟ್ಟೈತೆ ನನಗೆ. ಯಾಕಂದರೆ ಇದನ್ನೆಲ್ಲ ಸಂಘಟನೆ ಮಾಡಬೇಕು. ಇವತ್ತು ವಿಶೇಷವಾಗಿ JCI ಆಗಿರ್ಬೋದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ನಮ್ಮ ಈಶ್ವರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಏನೋ ಒಂಥರ ಒಂದು ಸಂಘಟನೆಯನ್ನು ಮಾಡಿ ಇಂಥದನ್ನೆಲ್ಲ ಮೈಗೂಡಿಸ್ಕೊಂಡು ಬಂದಿದ್ದಾರೆ ಮತ್ತು ನಮಗೆಲ್ಲ ಕರೆದಿದ್ದಾರೆ. ಇದೊಂದು ಜಾಗರಣ ಮಹೋತ್ಸವವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಇದನ್ನೆಲ್ಲ ಮಾಡ್ತಾ ಇರಬೇಕು. ಮನುಷ್ಯನ ಜೀವನದಲ್ಲಿ ನಾವೆಲ್ಲ ವಿಚಾರ ಮಾಡ್ತಿರ್ತೀವಿ, ಒಂದು ವರ್ಷಕ್ಕೆ ಎಷ್ಟು ರಾತ್ರಿ ಅದಾವ್ರಿ? 365 ದಿನ ಎಷ್ಟದು ಅಷ್ಟೇ ರಾತ್ರಿ. ಹೌದು, ಎಷ್ಟು ದಿನ ಅದು ಅಷ್ಟೇ ರಾತ್ರಿ ಇರ್ತಾವೆ. ಅದ್ರಾಗ ನವರಾತ್ರಿ 9, ಶಿವರಾತ್ರಿ ಇದು ಒಂದು 10 ರಾತ್ರಿ ಅದು 365 ರಾತ್ರಿ ಆಗಿ 10 ರಾತ್ರಿ ಕಳೆದ್ರೆ ಎಷ್ಟು ಉಳಿತದೆ? ಇನ್ನು 355 ರಾತ್ರಿ ಉಳಿದು. ಈ 355 ರಾತ್ರಿಗಳು ಎಲ್ಲವೂ ಕೂಡ ಸಂಸಾರದ ರಾತ್ರಿಗಳು, ಸ್ಮಶಾನದ ಯಾತ್ರೆಗಳು. ಸಂಸಾರದ ರಾತ್ರಿಗಳು, ಸ್ಮಶಾನದ ಯಾತ್ರೆಗಳು. ಮನುಷ್ಯನ ಜೀವನಕ್ಕೆ ಮುಕ್ತಿ ಕೊಡ್ತಕ್ಕಂಥ ರಾತ್ರಿಗಳು ಏನಾದರೆ ಅವೇ ನವರಾತ್ರಿ, ಒಂದು ಶಿವರಾತ್ರಿ. 10 ರಾತ್ರಿಗಳನ್ನು ಯಾರು ಯಶಸ್ವಿ ಮಾಡ್ತಾರೆ ಅವನ ಜೀವನ ಸಾರ್ಥಕ ಆಗ್ತದೆ. ಇವು ಶಿವರಾತ್ರಿ ಒಂದು ದಿವಸ ನೀವು ಉಪವಾಸ ಇರಬೇಕು, ಜಾಗರಣೆ ಮಾಡಬೇಕು. ಯಾಕೆ ಹೇಳ್ತಾರಪ್ಪ ಅಂತಂದರೆ, ಒಂದು ವರ್ಷದಿಂದ ನಮ್ಮನ್ನು ಚಾರ್ಜ್ ಮಾಡ್ತಿರ್ತೀವಿ, ಒಂದು ವರ್ಷದಿಂದ ನಮ್ಮನ್ನು ಜಾಗೃತಿ ಮಾಡ್ತಿರ್ತೀವಿ. ಒಂದು ದಿವಸ ಜಾಗೃತವಾಗಬೇಕು, ವರ್ಷದಿಂದ ನಮ್ಮನ್ನು ಜಾಗೃತಿ ಮಾಡತಕ್ಕಂಥ ಶಕ್ತಿ ಇದಕ್ಕಿದೆ. ಈ ಒಂದು ರಾತ್ರಿ ಈ ಜಗತ್ತು ನಡೀತಾ ಇರೋದು ಶಿವ ಮತ್ತು ಶಕ್ತಿ ಮೇಲೆ. ಶಿವನ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಶಿವ ಇಲ್ಲ. ಶಿವಶಕ್ತಿಯ ಒಂದು ಪ್ರತಿರೂಪ ಈ ಜಗತ್ತಾಗಿದೆ. ಶಿವನ ತಿಳ್ಕೊಳ್ಳೋಕೆ ಒಂದೇ ಒಂದು ರಾತ್ರಿ, ಶಕ್ತಿಯನ್ನು ತಿಳ್ಕೊಳ್ಳೋಕೆ 9 ರಾತ್ರಿ. ಬಾಣಗಳು ಎಷ್ಟು ವಿಶೇಷ ಅಂತಂದರೆ, ಇವರು ಹೆಣ್ಮಕ್ಳು ಈಗ ನಮಗೆ ಮೀಸಲಾತಿ ಕೊಡ್ರಿ, ನಮ್ಗೆ ಅಷ್ಟು ಕೊಡ್ರಿ, ಇಷ್ಟು ಕೊಡ್ರಿ ಅಂತಾರೆ. ಅವಾಗ ನೀವು ತೊಗೊಂಡ್ರೆ 9 ಇವ್ರು ತೊಗೊಂಡ್ರೆ 9 ರಾತ್ರಿ ಇವ್ರು ತೊಗೊಂಡಾರ. ಒಂದು ರಾತ್ರಿ ಯಾರಿಗೆ ಕೊಟ್ಟಾರ? ಶಿವನಿಗೆ ಕೊಟ್ಟಾರ. ಬಹಳ ವಿಶೇಷ ಅಂತಂದರೆ 9 ರಾತ್ರಿಗಳನ್ನು ಕೂಡ 9 ದಿವಸ ಏನು ಅಡುಗೆ ಮಾಡ್ತಿದ್ದೀವ ನೀವು? ದೇವಿಗೆ ಎಡೆಗಿಡಕ್ಕೆ ಏನು ಮಾಡ್ತೀವಿ? ಹೋಳಿಗೆ ಮಾಡ್ತೀವಿ. ಸರಿಯಾಗಿ ಹೋಳಿಗೆ ತುಪ್ಪ ಉಂಡು ಅವ್ರದ್ದು 9 ರಾತ್ರಿ ಮಾಡ್ತೀವಿ. ಈ ಶಿವಪುರ ಮಾತ್ರ ಏನು ಮಾಡ್ತೀವಿ? ಶಿವನಿಗೆ ಉಪವಾಸ ಮಾಡಿ ಇವ್ರು ನೆನೆಸ್ಬೇಕಂತ ಹೋಳಿಗೆ ತುಪ್ಪ ಉಂಡು ಅವ್ರು ನೆನೆಸ್ಬೇಕಂತ ಇದೆಲ್ಲ ಮಾಡಿದ್ದೇವೆ. ನೇಮಾನ್ಯ ಭಾಳ ವಿಶೇಷ ಐತಲ್ಲ ಇದು. ಆದರೂ ಕೂಡ ಶಿವಗೆ ಉಪವಾಸಿತರು ಇನ್ನೊಂದು ಗೊತ್ತಾಕಣಂತ ಒಟ್ಟಂಗ ಹೋಳಿಕೊಂಡ್ರೆ ಅವರು ಶಕ್ತಿ ಬಿಟ್ಟಾಕಂತ ಇರಲಿ. ಒಟ್ಟಾಗಿ ಹಂಗೆ ನಾನು ಹೇಳೋ ಉದ್ದೇಶ ಇಷ್ಟೇ. ಶಿವಶಕ್ತಿಯ ಪ್ರತಿರೂಪವಾಗಿರ್ತಕ್ಕಂಥ ಈ ಶಿವರಾತ್ರಿಯನ್ನು ನಾವು ಸಾರ್ಥಕತೆಯನ್ನು ಮಾಡ್ಕೋಬೇಕಾಗಿದೆ. ಅದಕ್ಕಾಗಿಯೇ ಇವತ್ತು ಉಪ ಅಂತಂದರೆ ಹತ್ತಿರ, ವಾಸ ಅಂದರೆ ಇರೋದು. ಯಾರಿಗೆ ಹತ್ತಿರ ಇರೋದು? ಶಿವನಿಗೆ ಹತ್ತಿರ ಇರೋದು, ದೇವರಿಗೆ ಹತ್ತಿರ ಇರೋದು, ಭಗವಂತನಿಗೆ ಹತ್ತಿರ ಇರೋದು. ಅದು ಮಾತ್ರ ನಿಜವಾಗಿರ್ತಕ್ಕಂಥ ಉಪವಾಸ ಆಗುತ್ತೆ. ಅನ್ನ ಬಿಟ್ಟು, ನೀರು ಬಿಟ್ಟು, ಹಾಗೆ ಬಿಟ್ಟು, ಹೀಗೆ ಬಿಟ್ಟು ನಾವು ಅದೇನೆ ಅಂತಂದರೆ
ಇವತ್ತು ಅದು ಸರಿಯಾಗಿರ್ತಕ್ಕಂಥ ಉಪವಾಸ ಆಗೋದಿಲ್ಲ. ನಾವು ಏನೇ ಊಟ ಮಾಡಿ, ಏನೇ ತಗೊಳ್ಳಿ, ಆಹಾರವನ್ನು ಏನೇ ತಗೊಳ್ಳಿ, ಅದರ ಜೊತೆಗೆ ನಾವು ಶಿವನಿಗೆ ಹತ್ತಿರ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರಬೇಕು. ದೇವರ ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಅದೇ ರೀತಿಯಾಗಿ ಜಾಗರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಜಾಗರಣೆ ಮಾಡೋದು ಅಂತಂದರೆ ಕಣ್ಣು ಬಿಟ್ಟುಕೊಂಡು, ಕಣ್ಣು ತಗೊಂಡು ಸುಮ್ಮನೆ ಕುತ್ಕೊಳ್ಳೋದಲ್ಲ, ಅಥವಾ ಮೊಬೈಲಲ್ಲಿ ಸರ್ಸ್ಕೊಂಡು ಕುತ್ಕೊಳ್ಳೋದಲ್ಲ, ಅಥವಾ ಹೀಗೆ ಏನಾದರೂ ಟಿ ವಿ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ. ಶರಣ ನಿದ್ರೆ ಕೈಗಳೇ ಜಪ ಕಾಣೆಗಳು, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣೆಗಳು ಅಂತ. ಅದಕ್ಕೆ ಇವತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರದಿಂದ ನಾವು ಜಾಗೃತ ಆಗಿರಬೇಕು ಮನುಷ್ಯ. ಅಂದಾಗ ನಿಜವಾದ ಜಾಗರಣೆ ಆಗುತ್ತೆ ಹೊರತು ಅದು ಜಾಗರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಕೆಟ್ಟತನದಿಂದ, ದುಷ್ಟತನದಿಂದ ಜಾಗೃತವಾಗಿರಬೇಕು. ಅದು ನಿಜವಾಗಿರ್ತಕ್ಕಂಥ ಜೀವನಕ್ಕೆ ಒಂದಿಷ್ಟು ಜಾಗ್ರತೆಯನ್ನು ತಂದುಕೊಡ್ತದೆ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿ, ಉಪವಾಸ ಮಾಡಿ, ಜಾಗರಣೆಯನ್ನು ಮಾಡಿ, ಇವತ್ತು ನಮ್ಮ ಜೀವನಕ್ಕೆ ಎಲ್ಲವೂ ಕೂಡ ಒಂದಿಷ್ಟು ಚಾರ್ಜ್ ಮಾಡ್ತಕ್ಕಂಥ ಶಕ್ತಿ ಬರ್ತದೆ. ಇವತ್ತಿನ ದಿವಸ ಬೆಳಗ್ಗಿಂದ ಸಂಜೆ ತನಕ ಮೊಬೈಲ್ನಾಗ ಮಾತಾಡಬೇಕಂದ್ರೆ ರಾತ್ರಿ ಮೊಬೈಲ್ ಏನು ಮಾಡ್ಬೇಕ್ರಿ? ಬಕೆಟ್ನಾಗ ಇರುತ್ತೆ. ಅಂತಾರೆ ಬಕೆಟ್ನಾಗ ಇಟ್ಟರೆ ಹೋಗಬೇಕಾಗ್ತದೆ, ಚಾರ್ಜ್ ಇರಬೇಕು ಅಂತಂದ್ರೆ ಬೆಳಗ್ಗಿಂದ ಸಂಜೆ ತನಕ ನಾವು ಮೊಬೈಲ್ನಾಗ ಮಾತಾಡಬೇಕಂದ್ರೆ ಆ ಮೊಬೈಲನ್ನು ರಾತ್ರಿ ಎಲ್ಲ ಚಾರ್ಜ್ ಇಡಬೇಕು. ಅಂದರೆ ಬೆಳಗ್ಗೆ ಮೇಲೆ ಔಟ್ ಗೋಯಿಂಗ್ ಹೋಗಕತಿ, ಇನ್ಕಮಿಂಗು ಬರ್ತೈತಿ, ವಾಟ್ಸಪ್ಪು ಹೋಗತಿ, ಟೂರಿಸಪ್ಪು ಬರ್ತೈತಿ. ಚಾರ್ಜ್ಗೆ ಇಟ್ಟಿಲ್ಲ ಅಂದ್ರೆ ಏನೇನು ಬರಂಗಿಲ್ಲ ನೋಡ್ರಿ. ಹಾಗಾದರೆ ಒಂದು ಮೊಬೈಲನ್ನು ನಾವು ರಾತ್ರಿ ಚಾರ್ಜ್ ಇಡಬೇಕನ್ನೋದು ಎಷ್ಟು ಅವಶ್ಯಕತೆ ಐತಲ್ಲ, ಹಾಗೆಯೇ ಇವತ್ತು ನಾವೆಲ್ಲ ಒಂದೊಂದು ಕಂಪ್ನಿ ಮೊಬೈಲ್ಗಳಿದ್ದ ನಮ್ಮ ನಿರ್ಮಾಣ ಮಾಡೋದು ಯಾರು? ಆ ಶಿವನ. ಆ ಶಿವ ಏನು ಮಾಡ್ಯಾನಪ್ಪ ಅಂತಂದ್ರೆ ನಮ್ಮ ನಿರ್ಮಾಣ ಮಾಡಿ ನಮ್ಮ ಭೂಮಿ ಕಳಿಸೋ ಹೊತ್ತಿನಾಗ ಚಾರ್ಜರ್ ಕೊಟ್ಟು ಕಳಿಸಿಲ್ಲ, ಹಂಗೆ ಕಳಿಸುತ್ತಾರಂತ. ಅಲ್ಲಿ ಇನ್ನು ಮೊಬೈಲ್ ತೊಗೊಳಕ್ಕೆ ಹೋದ್ರೆ ಚಾರ್ಜರ್ ಕೊಟ್ಟು ಕಳಿಸ್ತಾರೆ, ಹಂಗೆ ಕಳಿಸ್ತಾರೆ, ಚಾರ್ಜರ್ ಕೊಟ್ಟೆ ಕಳಿಸ್ತಾರೆ. ಆದ್ರೆ ಶಿವ ಏನು ಮಾಡ್ಯಾರ ಅಂದ್ರೆ ನಮ್ಮನ್ನು ಹಂಗೆ ಕಳಿಸ್ಬಿಟ್ಟಾರ, ಚಾರ್ಜರ್ ಕೊಟ್ಟು ಕಳಿಸಿಲ್ಲ. ಆದರೆ ನಾವು ಚಾರ್ಜ್ ಆಗಬೇಕಲ್ಲ, ನಾವು ಹೆಂಗೆ ಆಗಬೇಕು? ಅದಕ್ಕೆ ಹೇಳೋಣ, ನೋಡು ನಿಮಗೆ ಚಾರ್ಜರ್ ಕೊಟ್ಟು ಕಳಿಸಿಲ್ಲ, ನೀವು ಹೆಂಗೆ ಚಾರ್ಜ್ ಆಗಬೇಕಪ್ಪ ಅಂತ ಕೇಳಿದ್ರೆ ನವರಾತ್ರಿ 9 ದಿವಸ ಆಗಬೇಕು, ಶಿವರಾತ್ರಿ 1 ದಿವಸ ಆಗಬೇಕು, ಆದರೆ 10 ದಿವಸ ಚಾರ್ಜ್ ಆಗಲಿ 355 ಸ್ಥಾನ ಚಾರ್ಜ್ ಇದೆ ಅಂತ ಹೇಳಿ. ಅದಕ್ಕೆ ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಚಾರ್ಜಬಲ್ ಸೆಂಟರ್ ಇದ್ದಂತೆ. ಶಿವರಾತ್ರಿ ಕಾರ್ಯಕ್ರಮ ಅಂತಂದರೆ ನಿಮ್ಮನ್ನು ಚಾರ್ಜ್ ಮಾಡ್ತಕ್ಕಂಥ ಕೇಂದ್ರಗಳಿದ್ದ ಹಾಗೆಯೇ ಅದಕ್ಕೆ ಇಂಥದನ್ನೆಲ್ಲ ಉಪಯೋಗ ಮಾಡಿಕೊಂಡು ನಾವು ಜಾಗರಣೆಯನ್ನು ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಾಘ ಕೃಷ್ಣ ಚತುರ್ದಶ್ಯಾಂ ಶಿವಲಿಂಗ ಗದಯೋದ್ಭೂತಾನಿ ಅಂತಕ್ಕಂಥ ಒಂದು ಮಾತು ಬರ್ತದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಇವತ್ತು ಶಿವಲಿಂಗ ಗದಯೋದ್ಭೂತಾನಿ, ಶಿವಲಿಂಗದ ಪ್ರತಿಷ್ಠಾಪನೆ ಆಯಿತು ಅಂತ ಒಂದು ಪ್ರತೀತಿ. ಅಂದರೆ ಇವತ್ತ ನಾವು ಯಾಕೆ ಮಾಡ್ಕೊಂಡು ಬಂದ್ವಪ್ಪ ಅಂತ ಕೇಳಿದ್ರೆ, ಆ ರಾವಣನ ಹತ್ರ ಇರ್ತಕ್ಕಂಥ ಆತ್ಮಲಿಂಗ, ರಾವಣನ ಹತ್ರದೇ ಇರ್ತದೆ, ಶಿವನ ಹತ್ರ ಇರ್ತದೆ. ಆ ಶಿವನ ಹತ್ರ ಇರ್ತಕ್ಕಂಥ ಆತ್ಮಲಿಂಗವನ್ನು ಇವತ್ತು ರಾವಣನಾಗಿರ್ತಕ್ಕಂಥವನ್ನ ತನ್ನ ತಾಯಿಗೆ ಬೇಕು ಅಂತೇಳಿ ಉಗ್ರ ತಪಸ್ಸು ಮಾಡಿ ಏನೋ ಮಾಡಿ ಅದನ್ನು ತೊಗೊಂಡು ಬಂದ್ಬಿಟ್ಟ. ಅದನ್ನು ತೊಗೊಂಡು ಬಂದ ಮೇಲೆ ಅದನ್ನು ಇಟ್ಕೊಂಡು ಏನೇನು ಮಾಡೋಣ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳಿ ದೇವತೆಗಳು ಅದನ್ನು ಹೆಂಗಾರ ಮಾಡಿ ತಪ್ಪಿಸ್ಬೇಕು ಅವನಿಂದ ಅಂತ ಹೇಳಿ ಒಂದು ಕೆಲಸ ಮಾಡಿದ್ರು. ಗೊತ್ತಾಯ್ತು ನಿಮಗೆಲ್ಲ ಕಥೆ. ಹಾಗಾದ್ರೆ ಹೆಂಗಾರ ಮಾಡಿ ಇದನ್ನು ತಪ್ಪಿಸ್ಬೇಕಲ್ಲ ಅಂತ ಹೇಳಿ ದಾರಿ ಒಳಗೆ ಆ ಗಣಪತಿನ ದನ ಕಾಯಿ ಹುಡುಗನ ಮಾಡಿ ನಿಲ್ಲಿಸಿ ಸಂಧ್ಯಾ ವಂದನೆ ಮಾಡಾಕ ಯಾರ ಕೈಯಾಗ ಕೊಡಬೇಕು, ಕೆಳಗಿರಬಾರ್ದು ಅನ್ನುವಂಥ ಸಂದರ್ಭ ಬಂದಾಗ ನಾ ಹಿಡ್ಕೊಂತೇನೆ ಅಂತ ಅವ ಬಂದಂತೆ, ಆಯ್ತಪ್ಪ ಹಿಡ್ಕೊಂಡಾಗಿಲ್ಲ ಸಂಧ್ಯಾ ವಂದನೆ ಮಾಡಿ ಬರ್ತೇನೆ ಅಂತಂದು ನಾವು ಅಷ್ಟು ಅನ್ನೋದ್ರೊಳಗೆ ನೀವು ಹಿಡ್ಕೊಂಡ ಅದು ಹೆಂಗಾರ ಮಾಡಿ ಕೆಳಗಿಡಬೇಕಾಗಿತ್ತವ. ಆ ಸಂದರ್ಭದೊಳಗೆ ರಾವಣ ಮಹಾರಾಜ ನನ್ನ ಒಚ್ಚಾತಪ್ಪ ನಾ ಇಟ್ಟು ಬಿಡ್ತೀನಿ ಅಂತ ಬ್ಯಾಟ್ಕಡೆ ರಾವಣ ಇಸ್ಕೊಂತೀನಿ ಅಂತ, ಆದರೂ ಕೂಡ ಅವನು ಬರೋದ್ರೊಳಗೆ ಅದನ್ನು ಕೆಳಗಿಟ್ಟೇ ಬಿಟ್ಟನಂತ. ಅವ ಕೇವಲ ಯಾವಾಗ ಇಟ್ಟ ಅದು ಅಲ್ಲೇ ಉಳಿದ್ಬಿಟ್ಟು ಅದು ಪ್ರತಿಷ್ಠಾಪನೆ ಆಗಿ ಹೋಯಿತು. ಅದಕ್ಕೆ ನಾವು ಗೋಕರ್ಣದ ಆ ಲಿಂಗ ಅಂತ ನಾವು ಕರ್ಕೊಂಡು ಬರ್ತಾ ಇದ್ದೇವಲ್ಲ, ಅದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತ ಕೇಳಿದ್ರೆ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಅದು ಪ್ರತಿಷ್ಠಾಪನೆ ಆಯಿತು. ಅಂದಿನಿಂದ ಭೂಮಿ ಮೇಲೆಲ್ಲ ಲಿಂಗ ಸ್ಥಾಪನೆ ಆಗುವುದು ಅಂತಕ್ಕಂಥ ಒಂದು ಪ್ರತೀತಿ ಇವತ್ತಿನ ದಿನ. ಹಾಗೆಯೇ ಇವತ್ತು ಶಿವ ಇದನ್ನೆಲ್ಲ ಮಂದಾರ ಪರ್ವತವನ್ನು ಕಡೆಗೋಲು ಮಾಡಿಕೊಂಡು ಸಮುದ್ರವನ್ನೇ ಒಂದು ದಿವಸ ಕಡಿಯೋ ಹೊತ್ತಿನೊಳಗೆ ಆದಿಶೇಷನನ್ನು ಹಗ್ಗ ಮಾಡಿಕೊಂಡು ಕಡಿಯೋ ಹೊತ್ತಿನೊಳಗೆ ಮೊದಲಿಗೆ ಬಂದದ್ದೇನ್ರಿ? ಅಮೃತ ಬಂತ, ವಿಷ ಬಂತದಲ್ಲ. ಆ ವಿಷ ಹೊರಗೆ ಬಂತಲ್ಲ, ಈ ವಿಷ ಏನಾದ್ರು ಬಂದುಬಿಡ್ತು ಅಂತ ಕೇಳಿದ್ರೆ ಜಗತ್ತು ಉಳಿಯಂಗಿಲ್ಲ ಅಂತ ಒಂದಾಗಿ ಅವ ಏನು ಮಾಡ್ಯಾನ ಅಂತ ಕೇಳಿದ್ರೆ ಇದನ್ನು ಜಗತ್ತಿಗೆ ಬಿಡಬಾರ್ದು ಅಂತ ತಾನೇ ಕುಡಿಯಕ್ಕೆ ಹೋಗ್ಬಿಟ್ಟಂತ.
ತಾನ ಕುಡಿಯಕ್ಕೆ ಹೋಗ್ಬಿಟ್ಟ ಅಂತಂದ್ರೆ ಅಲ್ಲೇ ಪಾರ್ವತಿ ಇರ್ತಲ್ಲ, ಅಯ್ಯೋ ನನ್ನ ಗಂಡ ಕುಡಿದು ಬಿಟ್ಟ, ನನ್ನ ಗಂಡ ಹೋಗ್ಬಿಡ್ತಾನ ಅಂತ ತಿಳ್ಕೊಂಡ್ರೆ ಅಕ್ಕಿ ಏನು ಮಾಡಿಲ್ಲ ಅಂದ್ರೆ ಕುತಿ ಕೈ ಹಾಕ್ಬಿಡ್ಲ ಅಕ್ಕಿ. ಯಾರು ಕೂತಿದ್ರಿ? ಮತ್ತು ನೀವು ನಿಮ್ಮ ಕೂತಿ ಕೈ ಹಾಕಿದ್ರಿ. ಪಾಪಕ್ಕೆ ಏನಾಗಿದೆ, ಪಾರ್ವತಿ ಏನು ಮಾಡ್ತಂದ್ರೆ ನನ್ನ ಗಂಡ ಕೊಡ್ಬಿಟ್ಟಾರೆ ಏನಾರು ಹಾಕ್ಬಿಟ್ಟಾನಂತ ಇಲ್ಲಿ ಕೈ ಹಾಕ್ಬಿಟ್ಟಿಲ್ಲ, ಅದು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲಿ ನಿಂತ್ಕೊಂತಾರೆ ವಿಷಯ? ಇಲ್ಲಿ ಗಂಟೆ ಕಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ನಿಗೆ ಏನಂತ ಕರೀತಾರೆ? ವಿಷಕಂಠ, ನೀಲಕಂಠ ಅಂತ ಕರ್ಕೊಂಡು ಬರ್ತಾ ಇರೋದು. ಅದಕ್ಕೆ ಶಿವನು ವಿಷವನ್ನು ಕೊಡಿರ್ತಕ್ಕಂಥ ದಿನಾನೂ ಅಂತ ನಾವು ಇದಕ್ಕೆ ಕರ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಶಿವರಾತ್ರಿಯನ್ನು ನಾವು ಆಚರಣೆ ಮಾಡಬೇಕು ಅಂತ ಜಗತ್ತನ್ನು ಉಳಿಸಿದ ದಿನ ಅಂತ ಇದೆಲ್ಲ. ಆ ವಿಷಯ ಏನಾದರೂ ಬಂದುಬಿಟ್ಟಿದ್ರೆ ಜಗತ್ತಲ್ಲೋಲಾಗಿತ್ತು. ಅದಕ್ಕಾಗಿ ಇವತ್ತು ಅಂತಹ ದಿನಾನೂ ಅಂತಾರೆ. ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವದ ದಿನ ಇದು. ಅವರಿಬ್ಬರು ಮದುವೆಯಾಗಿರ್ತಕ್ಕಂಥ ದಿನ ಅಂತ ಕರ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಶಿವರಾತ್ರಿಗೆ ಬಹಳಷ್ಟು ಕಥೆಗಳಿದ್ದಾವೆ, ಅವನ್ನೆಲ್ಲ ಹೇಳೋದು ಬೇಡ. ಒಟ್ಟಾರೆಯಾಗಿ ಈ ಶಿವರಾತ್ರಿ ಮಹಿಮೆಯನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡು ಶಿವನನ್ನು ಭಜಿಸಬೇಕು, ಶಿವನನ್ನು ಆರಾಧಿಸಬೇಕು. ಮೃದ್ವಿತ ರಸಿತ ಸಿತ ಸಮಸಿತ ಸ್ವರಯಾತೇನ ಸುಧಾಪ್ಯದಾಯ ಕಥಿತ ರಂಭಾದರ ಖಂಡಿತ ಶಿವ ಇತ್ಯಕ್ಷರಯೋರ್ದ್ವಯೋರ್ಮಧುರನು ಖಾರಕ್ವಚಿ ಲಕ್ಷಿತಃ ಅಂತ ಒಂದು ಮಾತು ಬರ್ತದೆ. ಏನಿದು ಮಾತು ಅಂತ ಕೇಳಿದ್ರೆ ನಾವು ಏನೇನು ಊಟ ಮಾಡಿರ್ತೇವೆ ಅದರ ಬೇಕರಿಕೆ ಬರ್ತದೆ. ನಮಗೆ ಬೇಕರಿಕೆ ಅಂತ ಗೊತ್ತಾಗಲ್ಲ. ಹೊಟ್ಟೆ ತುಂಬ ಊಟ ಆಗಲಿ ಬೇಕರಿಕೆ ಅಂತ ಬರ್ತಾವಲ್ಲ, ಅದರೊಳಗೆ ಷಡ್ರಸಗಳು ಕೂಡಿರ್ತಕ್ಕಂಥ ಬೇಕರಿಕೆ, ಹುಳಿ ಉಪ್ಪು ಖಾರ ಹೊಗೆ ಇವತ್ತು ಏನು ಹೆಚ್ಚು ಊಟ ಮಾಡಿ ಅದು ಬರ್ತದೆ ನಮಗೆ. ಅದಕ್ಕೆ ಅವ್ರು ಕೇಳಕತ್ತಾರೆ ಸುಭಾಷಿತಕಾರರು, ಒಂದು ದಿವಸ ಆದರೂ ಕೂಡ ನಿಮಗೆ ಶಿವನಾಮ ಸ್ಮರಣೆ ಬೇಕರಿಕೆ ಬಂದದ್ದನಪ್ಪ ಅಂತ ಕೇಳ್ತಾರೆ. ಇವತ್ತು ಶಿವನಾಮ ಸ್ಮರಣೆ ಮಾಡಿ ಭಾಳ ಆಗ್ತದೆ ಅಂತ ಬೇಕರಿಕೆ ಬಂದದ್ದು ನಿಮ್ಗೆ ಒಂದು ದಿವಸ ಎಲ್ಲಿಂದ ಹೇಳ್ತಾರೆ, ಒಂದು ದಿವಸ ಮಾಡಿದ್ರಲ್ಲ ನಾವು. ಹೌದಲ್ಲ, ಮಾಡಿದ ತಗೋಬೇಕಲ್ಲ, ಮಾಡೇ ಅಂತ ನಾವು ಅಂತೀವಿ. ಅದಕ್ಕೆ ಬರೀ 365 ದಿವಸ ಬರೀ ಇಂತಹ ಬೇಕರಿಕೆಗಳನ್ನು ನೀವು ಮಾಡಿದ್ರಿ. ಶಿವನಾಮ ಸ್ಮರಣೆ ಬೇಕರಿಕೆ ಯಾವಾಗ ಮಾಡ್ತೀರಪ್ಪ ಅಂತ ವಿಚಾರ ಮಾಡಿ ಅವರೇನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಒಂದೊಂದು ದಿವಸವನ್ನು ಮೀಸಲಾಗಿಟ್ಟು ಇವತ್ತು ಅದರ ಬೇಕರಿಕೆ ಬರಬೇಕು. ನಿಮಗೆ ಯಾವ ಬೇಕರಿಕೆ ಬರಬೇಕು? ಶಿವನಾಮ ಸ್ಮರಣೆ ಬೇಕರಿಕೆ ಬರಬೇಕಂತಲೇ ಮಾಡಿದ್ದು ಶಿವರಾತ್ರಿ. ಅದಕ್ಕೆ ಇದರ ಉಪಯೋಗವನ್ನು ನಾವೆಲ್ಲರೂ ಕೂಡ ಮಾಡ್ಕೋಬೇಕು. ಶಿವರಾತ್ರಿ ದಿವಸ ಶಿವನನ್ನು ಸ್ಮರಿಸಬೇಕು, ಶಿವನನ್ನು ಭಜಿಸಬೇಕು, ಶಿವನನ್ನು ಯಜಿಸಬೇಕು ಅನ್ನೋದನ್ನು ವಿಚಾರ ಮಾಡಿಕೊಂಡು ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕಾಗಿ ನಾವು ಇವತ್ತು ಹೆಚ್ಚಿದ್ದು ಈ ಮಾತನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಶಿವನ ಆಶೀರ್ವಾದ ಆಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ಹೆಚ್ಚಿಗೆ ಮಾತನಾಡುತ್ತೇವೆ. ಬಹಳ ಚಲೋ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಈ ಸಂದರ್ಭದಲ್ಲಿ ನಾನು JCI ಬಗ್ಗೆ ಮಾತನ್ನು ಹೇಳೇಬೇಕು. ಯಾಕೆ ಅಂತ ಕೇಳಿದ್ರೆ ನಾನೆಲ್ಲ ಹೇಳ್ತಿದ್ದೇನೆ, ಸಾವಿರ ಬೆಳೆ ಚೂರಿನೊಳಗೆ ಒಂದು ಮಿಂಚು ಭಾಳ ಶ್ರೇಷ್ಠ, ಸಾವಿರ ಮಿಂಚಿನೊಳಗೆ ಒಂದು ಮುತ್ತು ಭಾಳ ಶ್ರೇಷ್ಠ, ಸಾವಿರ ಮುತ್ತಿನೊಳಗೆ ಒಂದು ಮಾಣಿಕ್ಯ ಭಾಳ ಶ್ರೇಷ್ಠ, ಸಾವಿರ ಮಾಣಿಕ್ಯದೊಳಗೆ ಒಂದು ವಜ್ರ ಭಾಳ ಶ್ರೇಷ್ಠ. ಅಂದರೆ ಸಾವಿರ ಸಂಘಟನೆಗಳಲ್ಲಿ ನಮ್ಮ JCI ಸಂಘಟನೆ ಭಾಳ ಚಲೋ ಐತ್ರಿ, ಭಾಳ ಚಲೋ ಐತಿ ಅಂತ ಹೇಳ್ತಿದ್ದೇನೆ. ಯಾಕೆ ಅಂತ ಕೇಳಿದ್ರೆ ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆಯನ್ನು ಅದು ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ. ಯಾವುದೇ ಪ್ರತಿಫಲ ಇಲ್ಲದಂಗೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಇವತ್ತಿನ ದಿವಸ ಪ್ರತಿಫಲವನ್ನು ಅಪೇಕ್ಷೆ ಪಡಲಾರ್ದಂಗೆ, ಆದಾಯ ಇನ್ಕಮ್ಮು ಯಾವುದೇ ಇಲ್ಲದಂಗೆ ಇವತ್ತು ಸಮಾಜಕ್ಕಾಗಿ ದುಡಿತಕ್ಕಂಥ ಒಂದು ಸಂಘಟನೆ ಐತಪ್ಪ ಅಂತ ಕೇಳಿದ್ರೆ ಅದು JCI ಅಂತಕ್ಕಂಥದ್ದನ್ನು ನಾವು ಭಾಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಅದರಾಗೂ ವಿಶೇಷವಾಗಿ ನಮ್ಮ ಸೌನೂರು JCI ನೋಡ್ರಿ, ಇದಕ್ಕೆ ಭಾಳ ಒಂದು ಜೋರಾದ ಚಪ್ಪಾಳೆಯನ್ನು ತಕ್ಕಲೇಬೇಕು. ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇದು ಮಾಡ್ಕೋತಾ ಬಂದಿದೆ. ನಮ್ಮ ಹಿಂದಿನ ಅಧ್ಯಕ್ಷರಾದರೆ ಹಿಂದಿನ ಅಧ್ಯಕ್ಷರೆಲ್ಲ ನಾನು ಮಾಡ್ಕೋತಾನೆ ಬರ್ತಾ ಇದ್ದೇನೆ. ಅದಕ್ಕೆ ಎಲ್ಲರೂ ಕೂಡ ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನು ಇದು ಮಾಡ್ಕೋತಾ ಬರ್ತಾ ಇದೆ. ಅದಕ್ಕೆ ಇಂಥ ಸಂಘಟನೆಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಚಲೋ ಉತ್ತಮ ರೀತಿಯಾಗಿ ಸಮಾನ ಮನಸ್ಕರಾಗಿ ದುಡಿತಾ ಇದ್ದಾರೆ. ನಾವು ಮಧುಸೂದನ್ ಅವರು ನಿನ್ನೆ ನಮ್ಮ ಮಠಕ್ಕೆ ಬಂದಿದ್ರು. ಅವರು ವಲಯ ಅಧಿಕಾರಿಗಳಂತೆ ಮಧುಸೂದನ್ ಅವರು ಕೂಡ ಬಂದು ನಮ್ಮ ಮಠದಲ್ಲಿ ಒಂದು ಮಗುವಿನ ದತ್ತಕ್ಕೆ ತಗೊಂಡು ಒಂದು ಅನಾಥ ಮಗುವನ್ನು ಓದಿಸ್ಲಿಕ್ಕೆ 11,000 ರೂಪಾಯಿ ಖರ್ಚಾಯಿತು. ಅದಕ್ಕೆ ಅವರು ಒಂದು ಮಗುವಿನ ದತ್ತಕ್ಕೆ ತಗೊಂಡು 11,000 ರೂಪಾಯಿಯನ್ನು ಅವರು ಅದನ್ನು ಪೇ ಮಾಡಿ ಹೇಳಕತ್ತಿದ್ರು. ಆದರೆ ನಾವು ಇಷ್ಟೆಲ್ಲ ನನ್ನ ಒಂದು ನಿಯಂತ್ರಣಕ್ಕೆ ಅನೇಕ ತಾಲೂಕುಗಳು ಬರ್ತವೆ, ಜಿಲ್ಲೆಗಳು ಬರ್ತವೆ, ಎಲ್ಲವನ್ನೂ ಕೂಡ ವಿಚಾರ ಮಾಡ್ಕೊಂಡು ಬಂದಾಗ ನಮ್ಮ ಸೌನೂರು JCI ಭಾಳ ಚಲೋ ಕೆಲಸ ಮಾಡಕತ್ತೈತೆ ನೋಡ್ರಿ ಅಂತ ಹೃದಯ ತುಂಬಿ ಹಂಚಿಕೊಂಡ್ರು. ಅದಕ್ಕೆ ನನಗೆ ಭಾಳ ಖುಷಿ ಆಯಿತು. ಇಂಥವರೆಲ್ಲ ಸೌನೂರನ್ನ JCI ಚಲೋ ಕೆಲಸವನ್ನು ಮಾಡ್ತಾ ಇದೆ. ಅವ್ರ ಜೊತೆಗೆ ನಾವೆಲ್ಲ ಸದಾ ಕಾಲ ಇರ್ತೇವೆ. ಸಮಾಜ ಮುಖ್ಯವಾಗಿ ಯಾರು ದುಡಿತಾರೋ ಅವರಿಗೆ ನಾವು ಸ್ವಾಮಿಗಳು ಇದ್ದೇ ಇರ್ತೇವೆ. ಯಾಕಂತ ಕೇಳಿ ಸ್ವಾಮಿಗಳ ಕೆಲಸ ಏನ್ರಿ? ಅವರು ಸಮಾಜ ಸೇವೆ ಮಾಡೋದು. ಅದಕ್ಕೆ ನೀವು ಯಾರು ಸಮಾಜ ಸೇವೆ ಮಾಡ್ತೀವಿ ಅವ್ರ ಜೊತೆಗೆ ನಾವು ಇರ್ತೇವೆ. ಅದಕ್ಕೆ ಇಂಥ ಒಂದು JCI ಸಂಘಟನೆಯಿಂದ ಇಂಥ ಒಂದು ಶಿವರಾತ್ರಿ ಉತ್ಸವ ನಡ್ಕೊಂಡು ಬಂದಿದ್ದು ಭಾಳ ಚಲೋ ಆಯಿತು ಅನ್ನೋಂಥ
ತಿಳಿಸಿ ಮತ್ತು ಇವರಿಗೊಂದು ಸ್ವಲ್ಪ ಎಡಗೈ ಬಲಗೈಯಾಗಿ ನಮ್ಮ ರಮೇಶ್ ಅಣ್ಣ ಅಥವಾ ದಕ್ಷಿಣ ವೇದಿಕೆ ವಕೀಲ ಅವರು ಕೂಡ ಕೈ ಜೋಡಿಸಿರೋದನ್ನು ಮತ್ತು ನಮ್ಮ ಈಶ್ವರ್ ದೇವರ ಒಂದು ಕಮಿಟಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರು ಕೂಡ ಕೈ ಜೋಡಿಸ್ಕೊಂಡು ಇಂಥ ಒಂದು ಚಲೋ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ ಒಳ್ಳೆದಾಗಲಿ ಅಂತ ತಿಳಿಸಿ, ಮೊದಲ ನಮ್ಗೆ ಸಾವನೂರು ಅಂದರೆ ಮೋಹನ್ ಅಣ್ಣರಷ್ಟೇ ಗೊತ್ತಿತ್ತು ನನಗೆ. ಸಾವನೂರು ಅಂದ್ರೆ ಮೋಹನ್ ಅಣ್ಣ. ನಮ್ಮ ಮಠಕ್ಕೆ ಹೂವಿನ ಸಿಟಿ ಮಠಕ್ಕೆ ಮೋಹನ್ ಅಣ್ಣ ಅಂದ್ಬಿಟ್ರೆ ಸಾವನೂರಿಂದ ಏನು ಗೊತ್ತಿದ್ದಿಲ್ಲ. ಇವತ್ತು ಹೆಂಗೆ ಆಗ್ಬಿಟ್ಟೈತಪ್ಪ ಅಂತ ಕೇಳಿ ಇಡೀ ಸಾವನೂರ ನಮ್ದು ಆಗ್ಬಿಟ್ಟೈತೆ. ಏನು ಸುಂದರನೂರು ಕೂಡ ನಮ್ಮ ಬಾಣವರು ಪ್ರತಿ ವರ್ಷ ಮಕ್ಕಳನ್ನು ದತ್ತಕ್ಕೆ ತಗೊಳ್ತಾ ಇದ್ದಾರೆ. JCIನವರು ಮಕ್ಕಳನ್ನು ದತ್ತಕ್ಕೆ ತಗೊಳ್ತಾ ಇದ್ದಾರೆ. ನಮ್ಮ ಮುರಳಿ ಡಾಕ್ಟರ್ ಅವರವರಿಗೆ ಅವ್ರ ಮಕ್ಕಳ ದತ್ತಕ್ಕೆ ತಗೊಳ್ತಾ ಇದ್ದಾರೆ. ಒಬ್ಬರೇ ಇಬ್ಬರೇ ನಮ್ಮಲ್ಲಿ 300 ಮಕ್ಕಳಿದ್ದಾರೆ. ಬಡ ಮಕ್ಕಳಿದ್ದಾರೆ, ಅನಾಥ ಮಕ್ಕಳಿದ್ದಾರೆ, ನಿರ್ಗತಿಕ ಮಕ್ಕಳಿದ್ದಾರೆ. ಅವನ್ನೆಲ್ಲ ಓದಿಸೋಕ್ಕೆ ನಮ್ಮ ಮಟ್ಟಕ್ಕೆ ಯಾವುದೇ ಆಸ್ತಿ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಜಮೀನಿಲ್ಲ, ಗೌರ್ಮೆಂಟಿಂದ ಏಡಾಗಿಲ್ಲ. ಆದರೂ ಕೂಡ ಆ ಮಕ್ಕಳನ್ನು ನಾವು ಸಾಕಬೇಕು, ಬದುಕಿಸ್ಬೇಕು, ಶಿಕ್ಷಣವನ್ನು ಕೊಡಬೇಕು. ಹಾಗಾಗಿ ಹೆಂಗಪ್ಪ ಅಂತ ಕೇಳಿದ್ರೆ ಇಂಥವರೆಲ್ಲ ಒಂದು ಮಗುನ ದತ್ತಕ್ಕೆ ತಗೊಂತಾರೆ ನೋಡಿದ್ರೆ ಅದರ ಮೇಲೆ ಆ ಮಕ್ಕಳು ಬೆಳೀತವೆ, ಓದ್ತವೆ, ದೊಡ್ಡವಾಗ್ತವೆ ಅಂತ ಕೆಲಸವನ್ನು ಸವಣೂರಿನಲ್ಲಿ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ನಮ್ಮ ಅಂದೇಶಣ್ಣರ ನೋಡು, ನಮ್ಮ ಮುಖಂಡಣ್ಣರ ಹೋದ್ಮೇಲೆ ಏನಪ್ಪ ನಾವು ಸವಣೂರು ಕಳ್ಕೊಂಡ್ಬಿಟ್ಟು ಅಂತ ನನಗೆ ಅವರೆಲ್ಲ ನಮ್ಮ ತಂದೆಯವರು ಇಟ್ಕೊಂಡು ನಮ್ಮ ಮಕ್ಕಳಿಗೆ ಸೇವಾ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾರೆ, ಏನೆಲ್ಲ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಸವಣೂರಿನಲ್ಲಿ ಏನೇನು ನಡೀತಾವಂತೂ ಕೂಡ ನಮ್ಮ ಆನಂದ ಮತ್ತಿಯವರಾಗಿರ್ಬೋದು, ನಮ್ಮ ಜಂಬಿಗೆಯವರಾಗಿರ್ಬೋದು ಹಕ್ಕು ಮುಖಾಂತರ ಕೇಳ್ತಾರೆ. ನಾವು ಯಾಕೆ ಅದು ನೀವು ಬರಂಗಿಲ್ಲ ಅಂತ ತಿಳ್ಕೊಂಡ್ರಿ. ಇವತ್ತು 10 ಸಲ ಫೋನ್ ಹಚ್ಚಾಗ ನಮಗೆ ಹೋಗಿ ಆದರೂ ಕೂಡ ಇವತ್ತು ನಾನು ಎಷ್ಟೊತ್ತಾದರೂ ಒಂದೇ ಕೇಂದ್ರ ಅಂತ ತಿಳ್ಕೊಂಡೆ ಕೇಳಿದೆ. ಅಂದರೆ ನಮ್ಮ ಅವರ ಬಾಂಧವ್ಯ ಹೆಂಗೆ ಆಗ್ಬಿಟ್ಟೈತಪ್ಪ ಅಂತ ಕೇಳಿದ್ರೆ ಸ್ವಾಮಿಗಳನ್ನ ಸೇರಿಸ್ಕೊಳಕ್ಕಂದ್ರೆ ನಮ್ಮನ್ನು ಸೇರಿಸ್ಕೊಂಡ್ಬಿಡಪ್ಪ ನೀವು JCI ಅಂತ ಹೇಳಿದೆ ನಾನು. ಹಂಗೆ ಬರಂಗಿಲ್ಲ ಅಂತಂದ್ರೆ ಅವ್ರು ಮೊದಲು ನಾವು ಅದಕ್ಕೆ ನಿಮ್ಮ ಸ್ವಾಮಿಗಳು ಅಂದ್ಬಿಟ್ಟು ಎಲ್ಲರೂ ಸೇರಿಸ್ಕೊಂಡು ಅಂತಂದ್ರು ಅವರು. ಅದಕ್ಕೆ ನಿಮ್ಗೆ ಹಿಂದಿರ್ತಂತವರೆ ಅಂತ ನಾನು ಹೇಳಿದೆ. ಒಟ್ಟಾರೆಯಾಗಿ ಹೀಗೆ ಇದೊಂದು JCI ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಚಲೋ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಹೋಗೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ತಾಯಿದರೆ ನೀವೆಲ್ಲರೂ ಕೂಡ ಇವತ್ತು ಇಂಥ ಶಿವರಾತ್ರಿ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ಬಹಳಷ್ಟು ಜನ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶಿವನ ಅನುಗ್ರಹ ಸದಾ ಕಾಲದಲ್ಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ನೀವೆಲ್ಲ ಒಂದ್ಸಾರಿ ಜೋರಾಗಿ ಜಯಘೋಷ ಮಾಡಿ. ವಿಶ್ವಗುರು ಬಸವೇಶ್ವರ ಮಹಾರಾಜಕ್ಕೆ, ಈಶ್ವರ ದೇವರ ಮಹಾರಾಜಕ್ಕೆ, ಅಕ್ಕ ಮಹಾದೇವಿ ಮಾತಾಕ್ಕೆ, ಸುಮ್ಮನ ಕುಂತವ್ರ ಮಹಾರಾಜಕ್ಕೆ, ಅದಕ್ಕೂ ಜಯ. ಶಿವರಾತ್ರಿಗೆ ಒಂದು ಕೆಲಸ ಮಾಡಿ, ಕೈ ಇದ್ದವರು ಕೈ ಎತ್ತಬೇಕು, ಬಾಯಿ ಇದ್ದವರು ಜಯ ಅನ್ಬೇಕು. ಯಾರು ಕೈ ಎತ್ತಂಗಿಲ್ಲ ಅವ್ರು ಮುಂದಿನ ದಿನದಾಗ ಕೈ ಇರಂಗಿಲ್ಲ. ಇವ ಏನು ಬಂತಪ್ಪ, ಯಾರು ಜೈ ಅನ್ನಂಗಿಲ್ಲ ಅವ್ರು ಮುಂದಿನ ದಿನದಾಗ ನೀವು ಹೇಳೋದಿಲ್ಲ. ಅದಕ್ಕೆ ಹೆಂಗೆ ನೋಡ್ತೇನೆ. ವಿಶ್ವಗುರು ಬಸವೇಶ್ವರ ಮಹಾರಾಜಕ್ಕೆ, ಈಶ್ವರ ದೇವರ ಮಹಾರಾಜಕ್ಕೆ, ಅಕ್ಕ ಮಹಾದೇವಿ ಮಾತಾಕ್ಕೆ ಎಲ್ಲರೂ ಇರ್ತಾವೆ. ಎತ್ತಿದವ್ರದ್ದು ಕೈ ಇರ್ತೈತಿ, ಎತ್ತ ಇದ್ದವ್ರದ್ದು ಕೈ ಇರ್ತೈತಿ. ಜೈ ಎಂದವ್ರದ್ದು ಬಾಯಿ ಇರ್ತೈತಿ, ಜೈ ಎಲ್ಲದವ್ರದ್ದು ಬಾಯಿ ಇರ್ತೈತಿ. ಏನು ಹೆದರೋ ಪ್ರಶ್ನೆ ಇಲ್ಲ. ಮತ್ತು ಹೆದರೋ ಪ್ರಶ್ನೆ ಇಲ್ಲ. ಇದನ್ನೇ ಕೇಳಕ್ಕೆ ಹೋಗಿದ್ರೆ ಸಾಧ್ಯ ನೀವು ಸುಮ್ಮನೆ ಯಾಕೆ ಹೇಳ್ಬೇಕಂತಂದ್ರೆ ಸುಮ್ಮನೆ ಯಾಕೆ ಎತ್ತಪ್ಪೈಕಿ ಹೇಳಿ ಸುಮ್ಮನೆ ಒಂದೊಂದು ಗುಳಿಗೆ ತೊಗೊಂಡ್ಬರ್ತಿರ್ತೀವಿ ನಾವು. ನಿಮ್ಮನ್ನು ಹೆಂಗೆ ಮಾಡಿ ನಮ್ಮ ದಾರಿಗೆ ತರಬೇಕಂತಂದ್ರೆ ಸುಮ್ಮನೆ ನೀವು ಹೆದರ್ಸ್ಬೇಕಂದ್ರೆ ತಡ ಆಯ್ತು. ಇವೆಲ್ಲ ಇಲ್ಲಿ ಬಂದು ಕುಂತಿರಲ್ಲ, ನಿಮ್ಮ ಮನೆ ಮುಂದೆ ಹೋಗಿ ಸುಮ್ಮನೆ ಒಂದು ನಿಂಬೆ ಹಣ್ಣು ಇಟ್ಟಿರೋರು ನಾನು ಆಚಾರ್ಯ ನಮ್ಮ ಮನೆ ಮುಂದೆ ನಿಂಬೆ ಹಣ್ಣು ಅದ್ರ ಮ್ಯಾಲ ಒಂದು ಕುಂಕುಮ ಏನಾದ್ರು ಬಿದ್ದಿತ್ತಂದ್ರೆ ಮುಗಿದ ಹೋಗ್ತದೆ, ಇದ್ದೇನಿಲ್ಲ. ಇಂಥ ಮನಸ್ಥಿತಿ ನೀವು ಹೌದಲ್ಲಿ. ಅದಕ್ಕೆ ನಮಗೆಲ್ಲ ಆಗೋದು ಬೇಡ. ಆಸ್ವರ ಈಶ್ವರ ಎಲ್ಲವೂ ನಶ್ವರ, ಆಶ್ವರ ಈಶ್ವರ ಎಲ್ಲವೂ ನಶ್ವರ. ನಮ್ಮನ್ನು ನಿಮ್ಮನ್ನು ಕಾಯೋನು ಮಾತ್ರ ಈಶ್ವರ. ಆ ಈಶ್ವರನ ಆಶೀರ್ವಾದ ಎಲ್ಲರಿಗೂ